ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು, ಬಲಹೀನರಾದ ಪ್ರೇಷಿತರನ್ನು ಬಲಪಡಿಸಿದ ಆತ್ಮರೇ. ಬಲಹೀನರಾದ ಪ್ರೇಷಿತರನ್ನು ಬಲಪಡಿಸಿದ ಆತ್ಮರೇ. ಮಹಿಮೆ ಮಹಿಮೆ ಯೇಸುವಿಗೆ, ಎಲ್ಲ ಮಹಿಮೆ ಮಹಿಮೆ ಯೇಸುವಿಗೆ. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ, ಎಲ್ಲ ಮಹಿಮೆ ಮಹಿಮೆ ಯೇಸುವಿಗೆ. ಈ ದಿನದ ಮುಂಜಾನೆಯ ಜೀವಸ್ವರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ 13. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ಹೋಗದೆ, ಬೇರೆ ದೇವರುಗಳನ್ನು ಅವಲಂಬಿಸದೆ, ನಿಮ್ಮ ದೇವರಾದ ಸರ್ವೇಶ್ವರನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ, ಅವರು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿ ಮಾಡುವರು. ನೀವು ಎಲ್ಲರಿಗಿಂತಲೂ ಮೇಲಿನವರಾಗಿರುವಿರೇ ಹೊರತು ಕೆಳಗಿನವರಾಗಿರುವುದಿಲ್ಲ. ಐ ವಿಲ್ ಮೇಕ್ ಯು ದ ಹೆಡ್ ಅಂಡ್ ನಾಟ್ ದ ಟೇಲ್. ಐ ವಿಲ್ ಪುಟ್ ಯು ಎಟ್ ದ ಟಾಪ್ ಅಂಡ್ ನಾಟ್ ಎಟ್ ದ ಬಾಟಮ್. ಅದ್ಭುತಕರವಾದ ವಾಗ್ದಾನ. ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯದಂತೆ ಜೀವಿಸಿ, ಅನ್ಯ ದೇವರುಗಳನ್ನು ಅವಲಂಬಿಸದೆ, ಧರ್ಮೋಪದೇಶವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ, ದೇವರ ವಾಕ್ಯದಲ್ಲಿ ಯಾರು ಅದರಂತೆ ಜೀವಿಸುತ್ತಿರುತ್ತಾರೋ ಅಂಥವರ ಮೇಲಿರುವ ಒಂದು ವಾಗ್ದಾನ, ಒಂದು ವಾಕ್ಯದ ವಚನದ ಅಭಿಷೇಕ. ನೀನು ಎಲ್ಲ ಸ್ಥಳಗಳಲ್ಲಿ ಮೇಲಿನವನಾಗಿರುವೆ ಹೊರತು ಕೀಳಾಗಿರುವುದಿಲ್ಲ. ನೀನು ಶಿರಸ್ಸಾಗಿರುವೆ ಹೊರತು ಬಾಲವಾಗಿರುವುದಿಲ್ಲ. ಅದ್ಭುತಕರವಾದ ಪ್ರಾಮಿಸ್ ಇದು. ನನಗೆ ಇದನ್ನು ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು, ಹಳೆ ಒಡಂಬಡಿಕೆಯಲ್ಲಿ ಜೋಸೆಫ ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಘಟನೆಗಳು ನಿಮಗೆ ಗೊತ್ತು. 30 ಬೆಳ್ಳಿ ನಾಣ್ಯಕ್ಕೆ ಮಾರಿ ದಾಸತ್ವದಲ್ಲಿ, ಅನ್ಯ ದೇಶದಲ್ಲಿ, ಅನ್ಯ ಊರಿನಲ್ಲಿ ತನ್ನ ಬಂಧು ಬಳಗವನ್ನು ಕಳೆದುಕೊಂಡು ಕೊನೆಗೆ ಸೆರೆಮನೆ ತನಕ ಹೋಗ್ಬಿಡೋಣ. ಓಕೆ, ಸೆರೆಮನೆಯಲ್ಲಿ ಬಂಧಿತನಾಗಿದ್ದರೂ ಸಹ ದೇವರು ಅದ್ಭುತಕರವಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕಾರಣ, ದೇವರ ವಾಕ್ಯದಂತೆ ಆತ ಜೀವಿಸಿದ ಕಾರಣ ಸೆರೆಮನೆಯಿಂದ ಬಿಡುಗಡೆ ಮಾಡಿ ಅರಸನ ಸನ್ನಿಧಾನಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸುತ್ತಾರೆ. ಮಾತ್ರವಲ್ಲ, ಅರಸನು ಆ ಕನಸನ್ನು, ಆ ಕನಸಿನ ಅರ್ಥವನ್ನು ಜೋಸೆಫನು ವಿವರಿಸಿ ಹೇಳುವ ಜಾಣ್ಮೆಯನ್ನು, ಕೃಪೆಯನ್ನು ಆತನಿಗೆ ಕೊಡುತ್ತಾರೆ. ಈಜಿಪ್ಟ್ ದೇಶ, ಫರೋಹ ರಾಜ, ಜೋಸೆಫನಾದರೂ ಇಸ್ರಾಯೇಲನು ದಾಸತ್ವದಲ್ಲಿ, ಗುಲಾಮತನದಲ್ಲಿ ಜೀವಿಸುತ್ತಿದ್ದಂಥ ವ್ಯಕ್ತಿ. ಆದರೆ ಅಲ್ಲಿ ಒಂದು ಅದ್ಭುತಕರವಾದ ಟ್ವಿಸ್ಟ್ ನಾವು ನೋಡ್ತೇವೆ. ಅದೇನೆಂದರೆ, ರಾಜನ ಕನಸು ಮತ್ತು ಅದನ್ನು ಹೇಗೆ ಜಾಣ್ಮೆಯಿಂದ ಮುನ್ನಡೆಸಬೇಕೆಂದು ವಿವರಿಸುವಾಗ ರಾಜನು ಹೇಳುತ್ತಾನೆ, ನಿನಗಿಂತ ಉತ್ತಮನಾದ ವ್ಯಕ್ತಿ ನನಗೆ ಬೇರೆ ಯಾರು ಸಿಕ್ಕಿಯಾರೋ? ನೀನೇ ನನ್ನ ಪ್ರಧಾನ ಮಂತ್ರಿಯಾಗಿರು, ಎಲ್ಲವುಗಳ ಮೇಲೆ ನೀನು ದೊರೆತನ ಮಾಡು, ನನ್ನ ಸಿಂಹಾಸನವನ್ನು, ನನ್ನ ಹೆಂಡತಿ ಮನೆಯನ್ನು ಬಿಟ್ಟು ಉಳಿದುದೆಲ್ಲವೂ ನಿನಗೆ ಅಧೀನವಾಗಿರುತ್ತದೆ. ಅದ್ಭುತಕರವಾದ ಬದಲಾವಣೆ, ಉನ್ನತವಾದ ಸ್ಥಾನಮಾನ. ಸಿಂಹಾಸನದಲ್ಲಿ ಅರಸ ಕುಳಿತುಕೊಂಡು ರಾಜ್ಯಭಾರ ನಡೆಸುತ್ತಿದ್ದರು. ಅರಸನನ್ನ ಮುನ್ನಡೆಸುತ್ತಿದ್ದ ಶಿರಸ್ಸಾಗಿ ಜೋಸೆಫ ಪಕ್ಕದಲ್ಲಿ ಕುಳಿತುಕೊಳ್ಳುವಂತ ಉನ್ನತ ಆಶೀರ್ವಾದ. ಬಹುಶಃ ಪೋಟಿಫರನ ಹೆಂಡತಿ ಸುಳ್ಳು ಹೇಳಿ ಇವನನ್ನ ಸೆರೆಮನೆಗೆ ತಳ್ಳಿದ್ದಳು. ಆತನ ಗಂಡ ಸಹ ಆ ಸ್ಥಾನದಲ್ಲಿ ಜೋಸೆಫನ ಮುಂದೆ ತಲೆಬಾಗಿ ನಮಸ್ಕರಿಸುವಂತ ದೃಶ್ಯ. ಸೆರೆಮನೆಯಲ್ಲಿದ್ದಾಗ ಪಾನಪಾತ್ರೆಯವನ ಬಳಿ ಕೇಳಿಕೊಂಡ ಜೋಸೆಫ, ನೀನು ಅರಸನ ಬಳಿ ಹೋಗುವಾಗ ನನ್ನ ಬಗ್ಗೆ ಶಿಫಾರಸು ಮಾಡು ಎಂದು. ತಾನು ನಂಬಿದ ವ್ಯಕ್ತಿ ಮರೆತು ಹೋದ. ಆದರೆ ಅಲ್ಲಿ ಪಾನಪಾತ್ರೆ ಸೇವಕನು ಸಹ ಜೋಸೆಫನ ಮುಂದೆ ಶಿರಬಾಗಿ ನಿಲ್ಲುವಂತ ಪರಿಸ್ಥಿತಿ. ನಿನ್ನನ್ನು ಶಿರಸ್ಸಾಗಿ ನೇಮಕ ಮಾಡುತ್ತೇನೆ, ಬಾಲವಾಗಿ ಅಲ್ಲ. ನೀನು ಮೇಲಿನ ಸ್ಥಾನಮಾನಗಳಲ್ಲಿರುತ್ತಿ, ಕೀಳಾಗಿರುವುದಿಲ್ಲ. ಇಂದು ಯೇಸುವನ್ನ ಹಿಂಬಾಲಿಸಿ, ಯೇಸುವಿನ ವಾಕ್ಯದಂತೆ ನಾವು
ಪರಿಶುದ್ಧ ಜೀವನವನ್ನು ನಡೆಸಿ ಪವಿತ್ರಾತ್ಮರ ಅಭಿಷೇಕದಲ್ಲಿ ಮುನ್ನಡೆಸಲ್ಪಟ್ಟಿದ್ದೆ ಆದರೆ ಈ ವಚನ ನಮ್ಮಲ್ಲಿ ಕ್ರಿಯೆ ಮಾಡುತ್ತದೆ. ಒಂದು ಕ್ಷಣಕಾಲ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ನಾನು ನಿನ್ನನ್ನು ಬಾಲವಾಗಿ ಅಲ್ಲ ಶಿರಸ್ಸಾಗಿಸುತ್ತೇನೆ. ನೀನು ಕೀಳಾಗಿರುವುದಿಲ್ಲ, ಮೇಲಿನ ಸ್ಥಾನಮಾನಗಳಲ್ಲಿ ಇರುತ್ತಿ. ಅದು ಇಸ್ರಾಯೇಲರ ಮೇಲೆ ದೇವರು ಕೊಟ್ಟಂತ ಒಂದು ವಾಗ್ದಾನ. ಅದು ಇಸ್ರಾಯೇಲಿನಲ್ಲಿ ನೆರವೇರಿಯೇ ತೀರುತ್ತದೆ. ಭೂಮಿ ಆಕಾಶ ಅಳಿದು ಹೋಗಬಹುದು, ನನ್ನ ವಾಕ್ಯ ಎಂದಿಗೂ ಅಳಿಯಲಾರದು. ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ಅವನ ಸಂತತಿ ಸಂತಾನದ ಮೇಲೆ ಹರಿದು ಬಂದ ರೀತಿಯಲ್ಲಿ ವಿಶ್ವಾಸಿಸುವ ನಾವು ಸಹ ಅಬ್ರಹಾಮನ ಮಕ್ಕಳೇ ಆಗಿದ್ದೇವೆ. ಆ ಅಬ್ರಹಾಮನ ವಾಗ್ದಾನಕ್ಕೆ ನಾವು ಬಾಧ್ಯಸ್ಥರನಾಗುವಂತೆ ಶಿಲುಬೆ ಮೇಲೆ ಪ್ರಭು ಯೇಸು ನಮ್ಮನ್ನು ಬಿಡುಗಡೆ ಮಾಡಿ ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರನಾಗಿ ಮಾಡಿದ್ದಾರೆ. ಇಂದು ಈ ವಚನವನ್ನು ಕೇಳುತ್ತಿರುವ ಎಲ್ಲ ಪ್ರೀತಿಯ ಸಹೋದರ ಸಹೋದರರು ಅವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಶಿರಸ್ಸಾಗಿ ಮಾರ್ಪಡಲಿ. ಓದುತ್ತಿರುವ ವಿದ್ಯಾರ್ಥಿಗಳು ಮೇಲಿನ ಸ್ಥಾನಮಾನಗಳಲ್ಲಿ ಉತ್ತಮ ಅಂಕಗಳಿಂದ ಪಾಸಾಗಿ ಶ್ರೇಷ್ಠ ದರ್ಜೆಯಲ್ಲಿ ಅವರು ಉತ್ತೀರ್ಣರಾಗಿ ಯೇಸುವಿಗೆ ಸಾಕ್ಷಿಗಳಾಗಿ ನಿಲ್ಲುವಂತಾಗಲಿ. ಈ ವಾಗ್ದಾನ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಈ ವಾಕ್ಯವನ್ನ ಧ್ಯಾನಿಸುವಾಗ ಒಂದು ಸಣ್ಣ ಸಾಕ್ಷಿ ನೆನಪಿಗೆ ಬಂದಿತು. ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ಕಮ್ಮನಹಳ್ಳಿಯಿಂದ ಬಂದಂಥ ಒಬ್ಬ ಸಹೋದರಿ ಹೇಳಿದಳು, ನಾನು ಕೆಲಸ ಮಾಡುತ್ತಿದ್ದ ಆಫೀಸಲ್ಲಿ ಎಷ್ಟೋ ವರ್ಷಗಳಿಂದ ಮಾಡುತ್ತಿದ್ದರು, ನನ್ನನ್ನು ಯಾರು ಗುರುತಿಸ್ತಾ ಇರಲಿಲ್ಲ. ನಾನು ಕಷ್ಟಪಟ್ಟು ದುಡಿದರು, ಅದಕ್ಕೆ ಬೆಲೆ ಸಿಗ್ತಾ ಇರಲಿಲ್ಲ, ಮಾನ್ಯತೆ ಸಿಗ್ತಾ ಇರಲಿಲ್ಲ ಎಂದು ಬಹಳ ನೊಂದು ನಾನು ಜಾಗರಣೆ ಪ್ರಾರ್ಥನೆಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋದೆ. ಆಗ ದೇವಸೇವಕರು ಹೇಳಿದರು, ಈ ತಿಂಗಳು ದೇವರು ನಿಮ್ಮನ್ನು ಗುರುತಿಸಿ ಘನಪಡಿಸಿ ಮೇಲೆ ಕೆತ್ತುತ್ತಾರೆ ಎಂಬುದಾಗಿ. ಅದೇ ತಿಂಗಳಲ್ಲಿ ನನ್ನ ಆಫೀಸಲ್ಲಿ ಕಡೆಗಣಿಸಲ್ಪಟ್ಟ ನನಗೆ ಬೆಸ್ಟ್ ಅಫಿಷಿಯಲ್ ಆಫ್ ದ ಮಂತ್, ಈ ತಿಂಗಳ ಉತ್ತಮ ಕೆಲಸಗಾರ ಎಂದು ಬಿರುದು ನನಗೆ ಸಿಕ್ಕಿತು. ಅದೇ ತಿಂಗಳಲ್ಲಿ ಆ ವರ್ಷದ ಉತ್ತಮ ಕೆಲಸಗಾರ ಎಂಬ ಬಿರುದು ಸಿಕ್ಕಿತು. ಮಾತ್ರವಲ್ಲ, ನನಗೆ ಪ್ರಮೋಷನ್ ಕೊಟ್ಟು HR ಅನ್ನುವ ಉತ್ತಮ ಸ್ಥಾನಮಾನದಲ್ಲಿ ಇರಿಸಿದರು ಎಂದು ಭಯಪಡಬೇಡಿ. ದೇವರು ನಮ್ಮನ್ನು ಬಾಲವಾಗಿರಿಸುವುದಿಲ್ಲ, ಶಿರಸ್ಸಾಗಿ. ಕೀಳಾಗಿರದೆ ನಿನ್ನನ್ನು ಮೇಲಿನ ಸ್ಥಾನಮಾನಗಳಲ್ಲಿ ಇರಿಸುವವರಿದ್ದಾರೆ. ಆಮೆನ್.